ಜನಪ್ರೇಮಿ. ಹೌದಾ ಸ್ವಾಮಿ? ತಾವುದಾರಂತ ಕೇಳದೆ ಮಾಧವ ದೇವ ದಿಕ್ವಲಯಗಳು ಮುಂದಕ್ಕೆ ಬರುವ ಷಡ್ವರ್ಗ ಗುಣಗಳಿಗೆ ಬಲಿಯಾದ ಧರ್ಮ ಅಧರ್ಮ ವಿಚಾರಗಳಿಲ್ಲದೆ ಹಿಂಸೆ ಅಹಿಂಸೆ ಭೇದ ಭಾವಗಳನ್ನರಿಯದ ಮನಮೂರ್ಖರ ಗರ್ವಹರಣವು ಮಾಡುವ ಎನ್ನ ಬಲಿಯೋ ದಯಿಸಿದ ಕ್ರೋಧಾಗ್ನಿಯನ್ನು ದಯಿಸಿ ದುಷ್ಟರ ಹಟ್ಟಹಾಸವನ್ನು ನಷ್ಟಗೊಳಿಸಿದೆ. ಕೃಷಿ ಸಮುದಾಯದ ಕ್ರೋಧಾಗ್ನಿ ಧರಿಸಿದ ಪ್ರಬಲ ಪಂಚಾಕ್ಷರಿ ಎಂಬ ತಾರಕ ನಾಮವನ್ನು ಪಠಿಸುತ್ತ ಯಾವತ್ತೂ ನಮ್ಮದು ಶ್ರೇಷ್ಠ ಕಲಿಸಿದನು. ಸಾರಥಿ ಸಾರಥಿ ಎನ್ನುತ್ತಾರ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ಸ್ವಾಮಿ, ನಮ್ಮ ನಾಮಾಂಕಿತವನ್ನು ಕೇಳುವೆ. ಹೌದು ಸ್ವಾಮಿ. ಹಾಗಾದರೆ ಹೇಳುವುದು ಕಿವಿಗೊಟ್ಟು ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಈ ಸೃಷ್ಟಿಯು ನಾವೇ ಪರಿಷ್ಠರೆಂದು ವಿಜೃಂಭಿಸಿ ಬರುವ ಮೂರ್ಖ ವಿಭಾರಿಯನ್ನು ಮಂತ್ರಾಲ ಕಲಿತ ಧ್ವಂಸ ಶ್ರೇಷ್ಠ ಬ್ರಾಹ್ಮಣ ಕುಲೋತ್ಪನ್ನಕ್ಕಾಗಿ ಕಂಗೊಳಿಸುವ ಯಾವ ಯಜ್ಞಗಳನ್ನು ಪೂರೈಸಿ ಮುನಿಯರ ತಪಸ್ಸಿಗೆ ಬರುವ ವಿಘ್ನಗಳನ್ನು ಪರಿಹರಿಸುವ ರುಚಿಕ ಮುನಿಯ ಪುತ್ರ ಸರಮಲ ಗಾತ್ರ ಅಗ್ನಿ ಅಗ್ನಿಯನ್ನೇ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೇ ಪ್ರಜ್ವಲಿಸುವ ಭವದಗ್ನಿ ಮಹಾಮುನಿ ಎಂದು ತಿಳಿಯಪ್ಪ. ತಿಳಿಯಿತೆ ಈ ಧೀರ ಮುನಿವರನ್ನು ನಾಮಾಂಕಿತವೆಂದು. ಜಮದಗ್ನಿ ಮಹಾಮುನಿಗಳು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಸಾರಥಿ, ದೇವ. ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಎಲ್ಲ ಕರಕಮರದಲ್ಲಿ ಕಮಂಡಲವನ್ನು ಹಿಡಿದು ಅಭಿಮಂತ್ರಿಸಿದ ಚರವ ಪ್ರೋಕ್ಷಿಸಿ ಎನ್ನಾಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಿಸುವ ಕಾರಣ ಕರುಣವಾಯಿತು ಕನ್ನಡ. ಸಾರಥಿ, ತಿಳಿಯಿದೆ ನಾ ಬಂದ ಸಂಗತಿ. ಹೇ ಧೂಮತಿ, ಮುಂದೇನು ಸಂಗತಿ? ಸಾರಥಿ ದೇವ, ಪ್ರತಿನಿತ್ಯವೂ ಪೂಜೆ ಬದಲಾಗಿ ಸ್ನಾನ ಸಂಧ್ಯಾ ವಂದನೆ ಮಾಡಿ ತಪಸ್ಸನ್ನು ಆಚರಿಸಲು ಮನ ಪ್ರಭಾವದೊಂದಿಗೆ ಹೊರಡಿರುವ ಸಾರಥಿ ಅತಿ ಜಾಗೃತಿ. ಒಳ್ಳೆಯ ಧೂಮತಿ, ಪೀಠವನ್ನು ಅಲಂಕರಿಸಿದ ಜಾಗ್ರತೆ.